ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳ ಒಂದು ಮಾಸ ಭವಿಷ್ಯ ಹಾಗೆ ಭವಿಷ್ಯವಾಣಿ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ರಾಷ್ಟ್ರಾಧಿಪತಿಯ ಗೋಚಾರ ಆಗಿರ್ಬೋದು, ಪರಿಹಾರ ಭಾಗದಲ್ಲಿ ನೀವೇನ್ ಮಾಡ್ಕೊಳ್ಬೇಕು, ಮತ್ತೆ ಗುರೂಜಿಗಳು ಯಾವ ವಿಶೇಷ ಸೂಚನೆಯನ್ನ ಕೊಡ್ತಾರೆ ನೋಡ್ತಾ ಹೋಗೋಣ. ಇದೆಲ್ಲದಕ್ಕೂ ಮುಖ್ಯವಾಗಿ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಸ್ಯ ನಿರ್ಭಾಷ ರಾಹುವೇ ಕೇತುವೇ ನಮಃ. ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ನೋಡ್ತಾ ಹೋಗೋಣ. ಹಾಗೆ ಇಂದಿನ ಸಂಚಿಕೆಯಲ್ಲಿ ಕೂಡ ನಾವು ಸಿಂಹ ರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಸಾಕಷ್ಟು ರಿವ್ಯೂಸ್ ಕೂಡ ನಮಗೆ ಬಂದಿದೆ. ಗುರೂಜಿ, ಕನ್ಯಾ ರಾಶಿಯವರ ವಿಚಾರದಲ್ಲಿ ನೋಡೋದಾದ್ರೆ ಮೊದಲನೇದಾಗಿ ನವಗ್ರಹಗಳ ಗೋಚರ ಯಾವ ರೀತಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನಿದೆ, ಜೊತೆಗೆ ಮೇ ತಿಂಗಳಿನಲ್ಲಿ ಏನ್ ಆಚರಣೆಯನ್ನ ಕನ್ಯಾ ರಾಶಿಯವರು ಮಾಡ್ಕೊಳ್ಬೇಕು. ನೋಡಿ, ನಾವು ಪ್ರತಿ ವರ್ಷದಾಗ್ಲಿ ಅಥವಾ ಮಾಸಿಕ ಫಲದಲ್ಲಿ ನೋಡ್ಬೇಕಾದಾಗ ಪ್ರಮುಖವಾಗಿ ದೊಡ್ಡ ಗ್ರಹಗಳು ಗುರು ಹಾಗೂ ಶನೇಶ್ವರ ಗ್ರಹದ ಗೋಚಾರದ ವಿಚಾರವಾಗಿ ನಾವು ಫಲಗಳನ್ನ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಗುರು ಭಗವಾನರು ನಿಮ್ಗೆ ಚತುರ್ಥ ಮತ್ತು ಸಪ್ತಮಾಧಿಪತಿಯಾಗಿ ದಶಮ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಕನ್ಯಾ ರಾಶಿಗೆ ಇದೊಂದು ಒಳ್ಳೆ ಕೇಂದ್ರ ಸ್ಥಾನದಲ್ಲೇ ಗುರು ಭಗವಾನರ ಯಥಾಸ್ಥಿತಿ ಮುಂದುವರಿಯೋದು ಒಳ್ಳೆಯದು. ಇನ್ನೇನು ಈ ಮೇ ತಿಂಗಳು ಕಳೆದು ಮುಂದಿನ ತಿಂಗಳು ಬರುವಂಥದ್ದು ಜೂನ್ ತಿಂಗಳ ಕನ್ಯಾ ರಾಶಿಯವರಿಗೆ ಬಂಪರ್ ಇರುವಂಥದ್ದು. ಗುರು ಲಾಭಸ್ಥಾನದಲ್ಲಿ ಬಂದಾಗ ಏಕಾದಶ ಭಾವದಲ್ಲಿ ಗುರುಬಲ ಬರುತ್ತೆ. ಆದ್ರೆ ಮೇ ತಿಂಗಳಲ್ಲಿ ಯಥಾವತ್ತಾಗಿ ದಶಮ ಸ್ಥಾನದಲ್ಲಿ ಗುರು ಭಗವಾನರು ಮುಂದುವರಿತಾ ಇದ್ದಾರೆ. ಏನು ಕೇಂದ್ರ ಭಾವದ ಫಲಗಳು ಗುರು ಭಗವಾನರು ನಿರೀಕ್ಷೆ ಮಾಡಿದಿರೋ ಅದು ಈ ತಿಂಗಳು ಕೂಡ ನಿಮ್ಗೆ ಕಂಟಿನ್ಯೂ ಆಗುತ್ತೆ. ಆ ರೀತಿ ಒಂದು ಗುರು ಭಗವಾನರ ಒಂದು ಗೋಚಾರ ಇರುವಂಥದ್ದು. ಇನ್ನು ಶನೇಶ್ವರ ಗ್ರಹರು ಸಪ್ತಮ ಶನಿ, ಇಲ್ಲಿ ಪಂಚಮಾಧಿಪತಿಯಾಗಿ ಸಪ್ತಮ ಶನಿ ಮುಂದುವರಿತಾ ಇದೆ. ಸ್ವಲ್ಪ ಏನಂತಂದ್ರೆ ಕಳೆದ ತಿಂಗಳಿನಲ್ಲಿ ಏನು ಶನೇಶ್ವರ ಗ್ರಹದ ಒಂದು ವಿಚಾರದಲ್ಲಿ ತಾವೇನು ಪರಿಹಾರಗಳನ್ನ ಮಾಡ್ತಾ ಇದ್ದೀರೋ ಅದನ್ನು ಮುಂದುವರಿಸಿ, ಯಾಕಂದ್ರೆ ಶನೇಶ್ವರ ಗ್ರಹರು ಕೂಡ ಅದೇ ರೀತಿ ಯಥಾವತ್ತಾಗಿ ಮುಂದುವರಿತಾರೆ. ಇನ್ನು ಉಳಿದಂತೆ ಛಾಯಾಗ್ರಹಗಳಾದ ರಾಹು ಮತ್ತೆ ಕೇತು ಗ್ರಹಗಳು ಕೂಡ ಯಥಾವತ್ತು ಷಷ್ಠ ಭಾವದಲ್ಲಿ ರಾಹು ಮತ್ತೆ ಕೇತು ಕೂಡ ವ್ಯಯಭಾವದಲ್ಲಿ ಏನ್ ಮುಂದುವರಿತಾ ಇದ್ರೆ ಅದರ ಒಂದು ಪರಿಸ್ಥಿತಿ ಯಥಾವತ್ತಾಗಿ ಮುಂದುವರಿತಾ ಇದೆ. ಸೊ ಅದರ ಫಲಗಳು ಕೂಡ ಅದೇ ರೀತಿ ತಿಂಗಳಲ್ಲಿ ಬಂದಿರುವಂತ ಫಲಗಳು ಈ ತಿಂಗಳಲ್ಲೂ ಇದು ಒಂದು ಕಂಟಿನ್ಯೂ ಆಗುವಂಥದ್ದು. ಇನ್ನು ಉಳಿದಂತೆ ತುಂಬಾ ಪ್ರಮುಖವಾಗಿ ನಿಮಗೆ ತೃತೀಯ ಮತ್ತು ಅಷ್ಟಮಾಧಿಪತಿಯಾದ ಮಂಗಳ ಗ್ರಹರು 11ನೇ ತಾರೀಕಿನಂದು ಗೋಚಾರದಲ್ಲಿ ಅಷ್ಟಮ ಭಾವದ ಅಧಿಪತಿ ಅಷ್ಟಮ ಭಾವಕ್ಕೆ ಮಂಗಳ ಗ್ರಹರು ಕನ್ಯಾ ರಾಶಿಯವರಿಗೆ ಗೋಚಾರವಾಗ್ತಿದ್ದಾರೆ. ಅಂದ್ರೆ ಅಷ್ಟಮಾಧಿಪತಿ ಅಷ್ಟಮ ಅಂತಂದ್ರೆ ವಿಪರೀತ ರಾಜಯೋಗ ಪರಿಸ್ಥಿತಿ ಕನ್ಯಾ ರಾಶಿಯವರಿಗೆ ನಿರ್ಮಾಣ ಆಗುವಂಥದ್ದು ಒಳ್ಳೆಯದು. 15ನೇ ತಾರೀಕು ನಂತರ ನಿಮ್ಮ ವ್ಯಯಾಧಿಪತಿಯಾದ ಸೂರ್ಯ ಭಗವಾನರು ನಿಮ್ಗೆ ಒಂದು ಮುಂದಿನ ರಾಶಿ ಅಂದ್ರೆ ಈಗ ಪ್ರೆಸೆಂಟ್ ಆಗಿರುವಂತದ್ದು 15ನೇ ತಾರೀಕು ನಂತರ ಮೇ 15ನೇ ತಾರೀಕು ನಂತರ ವೃಷಭ ರಾಶಿಗೆ ಗೋಚಾರವಾಗ್ತಾರೆ. ವ್ಯಯಾಧಿಪತಿ ನಿಮ್ಗೆ ಭಾಗ್ಯಸ್ಥಾನಕ್ಕೆ ಬರುವಂತದ್ದು ಸೂರ್ಯನ ಗೋಚಾರದಿಂದ ಆದ್ರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನ ಬದಲಾವಣೆ ಆಗುವಂಥದ್ದು. ಪ್ರಸ್ತುತ ರಾಷ್ಟ್ರಾಧಿಪತಿಯಾಗಿ ದಶಮಾಧಿಪತಿಯಾದ ಒಂದು ಬುಧ ಏನು ಹೇಳ್ತಾರೆ ಅದು ಕೂಡ ಭಾಗ್ಯಭಾವಕ್ಕೆ ಬರುವಂಥದ್ದು. 14ನೇ ತಾರೀಕು ರಾಷ್ಟ್ರಾಧಿಪತಿ ಭಾಗ್ಯಭಾವಕ್ಕೆ ಬರೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತು ಭಾಗ್ಯಾಧಿಪತಿ ದ್ವಿತೀಯ ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹರು ಕೂಡ 15ನೇ ತಾರೀಕು ನಂತರ ತುಂಬಾ ವಿಶೇಷವಾಗಿ ನಿಮ್ಗೆ ದಶಮ ಭಾವಕ್ಕೆ ನಿಮ್ಮ ಇನ್ನೊಂದು ಸ್ವರಾಶಿ ಅಂತ ನಾವೇನ್ ಹೇಳ್ತೀವಿ ಕನ್ಯಾ ರಾಶಿ ಅಧಿಪತಿಯಾದ ಬುಧ ಗ್ರಹ, ಕನ್ಯಾ ರಾಶಿಯ ಬುಧ ಇನ್ನೊಂದು ಗ್ರಹಕ್ಕೆ ಇನ್ನೊಂದು ರಾಶಿಗೆ ಆಳುವಂಥದ್ದು, ಅದು ಮಿಥುನ ರಾಶಿ ಅಂತ ಹೇಳ್ತೀವಿ. ಮಿಥುನ ರಾಶಿಗೆ ಶುಕ್ರ ಬರುವಂಥದ್ದು ಅಂದ್ರೆ ನಿಮ್ಮ ದ್ವಿತೀಯ ಭಾಗ್ಯಾಧಿಪತಿಯಾದ ಶುಕ್ರ ಗ್ರಹರು ದಶಮ ಭಾವಕ್ಕೆ ಸ್ವಕ್ಷೇತ್ರ ಆದ್ರೆ ಬುಧನ ಆಧಿಪತ್ಯ ಹೊಂದಿರುವಂತ ಇನ್ನೊಂದು ರಾಶಿಗೆ ಬರ್ತಾ ಇದೆ. ಇದು ಒಂದು ಶುಕ್ರನ ಗೋಚಾರ. ಆದ್ರೆ ಕೊನೆಯ ಭಾಗದಲ್ಲಿ ನೋಡ್ಬೇಕಾದ್ರೆ ರಾಶಿಯಾಧಿಪತಿ ಮತ್ತೆ ನಿಮ್ಗೆ ಭಾಗ್ಯದಿಂದ ದಶಮಕ್ಕೆ ಮಿಥುನ ರಾಶಿಗೆ ಬರುವಂತದ್ದು 30ನೇ ತಾರೀಕು ಶುಕ್ರನೊಟ್ಟಿಗೆ ಸೇರುತ್ತೆ. ಸೊ ಈ ರೀತಿ ಪ್ರಮುಖವಾಗಿರುವಂತ ಗ್ರಹಗಳ ಗೋಚಾರ ಅಂತ ಹೇಳ್ತೀವಿ. ಅಂದ್ರೆ ಈ ತಿಂಗಳು ವಿಶೇಷವಾಗಿ ರಾಷ್ಟ್ರಾಧಿಪತಿಯ ಗೋಚಾರ, ಶುಕ್ರನ ಗೋಚಾರ, ಮಂಗಳನ ಗೋಚಾರ ಆಗ್ತಿರುವಂತದ್ದು. ಉಳಿದಂತೆ ಶನಿ, ಗುರು ಮತ್ತೆ ರಾಹು, ಕೇತು ಯಥಾವತ್ತಾಗಿ ಕೊನೆಯ ತಿಂಗಳಲ್ಲಿ ಏನಿದೆ ಆ ರೀತಿ ಮುಂದುವರಿಯುತ್ತೆ. ಈ ರೀತಿ ನವಗ್ರಹಗಳ ಗೋಚಾರ ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಜರುಗ್ತಾ ಇದೆ. ಹಾಗೆ ಬುಧ ಮತ್ತು ಶುಕ್ರರ ಒಂದು ಪರಿವರ್ತನೆ ಯೋಗ ಉಂಟಾಗ್ತಿದೆ. ಇದು ತುಂಬಾ ವಿಶೇಷ ಯೋಗ. ಮುಂದೆ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ತೀವಿ. ಇಲ್ಲಿ ಕೂಡ ಏನಾಗುತ್ತೆ, ರಾಶಾಧಿಪತಿಯಾದ ಬುಧ ಭಾಗ್ಯಾಧಿಪತಿಯಾದ ಶುಕ್ರನ ಪರಿವರ್ತನೆ ರಾಜಯೋಗ ಕೂಡ ಎರಡೂ ಗ್ರಹದ ಮಧ್ಯೆ ಆಗ್ತಾ ಇರುವಂತದ್ದು ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ವಿಶೇಷವಾಗಿ ಅನುಕೂಲವಾಗುತ್ತೆ. ಅದೇ ರೀತಿ ತಾವು ಕೇಳಿದ್ರಿ ಆಚರಣೆ ವಿಚಾರದಲ್ಲಿ
11ನೇ ತಾರೀಕು ಹನುಮಾನ್ ಜಯಂತಿ. ಅಂದ್ರೆ ಹನುಮಾನ್ ಚಾಂದ್ರಮಾನ ಪದ್ಧತಿ, ಸೂರ್ಯಮಾನ ಪದ್ಧತಿ ಅಂತ ಹೇಳ್ತೀವಿ. ಕಳೆದ ತಿಂಗಳಲ್ಲೂ ಕೂಡ ಹನುಮಾನ್ ಜಯಂತಿನ ಆಚರಿಸಿದ್ವಿ. ಮೇ 11ನೇ ತಾರೀಕು ಹನುಮಾನ್ ಜಯಂತಿ ಬರುತ್ತೆ. ಅದ್ರ ಜೊತೆನಲ್ಲಿ ಮತ್ತೆ 16ನೇ ತಾರೀಕು ವಿಶೇಷವಾಗಿ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಕೃಷ್ಣ ಪಕ್ಷದೊಂದು ಶನೇಶ್ವರ ಜಯಂತಿ ಅಂತ ಹೇಳ್ತೀವಿ. ಶನೇಶ್ವರನಿಗೆ ಸಂಬಂಧಪಟ್ಟಂತ ಪರಿಹಾರಗಳು, ಯಾರ ಜಾತಕದಲ್ಲಿ 7.5 ಶನಿ ನಡೀತಿದೆ, ಜನ್ಮ ಶನಿ ನಡೀತಿದೆ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಗೋಚಾರದ ಶನಿ, ಲಗ್ನದ ಶನಿ, ಯಾವುದೇ ರೀತಿ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂತ ದೋಷಗಳಿಗೆ ತುಂಬಾ ಜನ ದೂಷಣೆ ಮಾಡ್ತಾ ಇರ್ತಿಲ್ಲ. ಇವತ್ತಿನ ದಿನ ಅಂದ್ರೆ ಮೇ 16ನೇ ತಾರೀಕು ವಿಶೇಷವಾಗಿ ಪೂಜೆ ಕೈಂಕರ್ಯಗಳನ್ನು ಮಾಡುವಂಥದ್ದು, ಶನೇಶ್ವರನಿಗೆ ಸಂಬಂಧಪಟ್ಟಂತ ಅನುಷ್ಠಾನಗಳು, ಶನೇಶ್ವರನಿಗೆ ಸಂಬಂಧಪಟ್ಟಂತ ದಾನ ಧರ್ಮಾದಿ ಇತ್ಯಾದಿಗಳನ್ನ ಮಾಡೋದ್ರಿಂದ ಶನಿ ಪ್ರಸನ್ನನಾಗಿ ಶನೇಶ್ವರ ಒಂದು ಜಯಂತಿಯ ಒಂದು ಪೂರ್ಣ ಅನುಕೂಲ ಪಡ್ಕೊಂತೀರಾ. ಈ ರೀತಿ ನವಗ್ರಹಗಳ ಗೋಚಾರ ಮತ್ತು ಆಚರಣೆ ಈ ಒಂದು ಮೇ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚರದ ಪ್ರಭಾವ ಕನ್ಯಾ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಹೇಗೆ ಬೀರ್ತಾ ಇದೆ ಗುರುಜಿ? ನೋಡಿ, ವಿಸ್ತೃತ ಗ್ರಹ ಗೋಚಾರ ಅವಾಗಲೇ ಹೇಳ್ದಂಗೆ ಗುರು ಭಗವಾನರು ನಿಮ್ಗೆ ಚತುರ್ಥ ಮತ್ತು ಸಪ್ತಮಾಧಿಪತಿಯಾಗಿ ದಶಮ ಕೇಂದ್ರ ಭಾವದಲ್ಲಿರುವಂಥದ್ದು. ಇಲ್ಲಿ ಏನಂದ್ರೆ ಕೇಂದ್ರ ಭಾವ ಅಂತಂದ್ರೆ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ, 10th ಹೌಸ್. ಸೊ ನಿಮ್ಗೆ ಮನೆಯಿಂದ ಕಂಫರ್ಟು, ಪ್ರಾಪರ್ಟಿಯಿಂದ ಕಂಫರ್ಟ್ ಸಿಗುವಂಥದ್ದು, ಅದಕ್ಕೆ ಸಂಬಂಧಿತವಾಗಿರುವಂತ ಕೆಲಸದಲ್ಲಿ ಪದೋನ್ನತಿ ಸಿಗುವಂಥದ್ದು, ಒಂದು ಗ್ರೋತ್ ಸಿಗುವಂಥದ್ದು ಅಂತ ಹೇಳ್ತೀವಿ. ಮದುವೆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಅನುಕೂಲತೆಗಳಾಗುವಂಥದ್ದು. ಯಾರ್ಯಾರು ವರ್ಕಿಂಗ್ ಪ್ರೊಫೆಷನಲ್ಸ್ ನೋಡ್ತಾ ಇದ್ದೀರಾ ಅಂದ್ರೆ, ಈಗ ಒಂದು ಮದುವೆ ಆಗ್ಬೇಕು ಅಂತಂದಾಗ ಪತಿ ಅಥವಾ ಪತ್ನಿ ಯಥೇಚ್ಛವಾಗಿ ಈಕ್ವಲೆಂಟ್ ಆಗಿ ವರ್ಕ್ ಮಾಡಬೇಕು ಅಂತ ಏನು ಇಷ್ಟಪಡ್ತಾ ಇದ್ದೀರಾ, ಆ ತರ ಪಾರ್ಟ್ನರು ಗುರು ಭಗವಾನರ ಒಂದು ಗೋಚಾರದ ಪ್ರಭಾವ ನಿಮ್ಗೆ ಅನುಕೂಲವಾಗುವಂಥದ್ದು. ಯಾಕಂದ್ರೆ ಗುರು ನಿಮ್ಗೆ ಸುಖಾಧಿಪತಿ, ಬಾಧಕಾಧಿಪತಿ ಆದ್ರೂ ಕೂಡ ಸುಖಾಧಿಪತಿಯಾಗಿ, ಸಪ್ತಮಾಧಿಪತಿಯಾಗಿ ಇನ್ನೊಂದು ಕೇಂದ್ರ ಭಾವದಲ್ಲಿರೋದ್ರಿಂದ ನಿಮ್ಗೆ ವೃತ್ತಿಯಲ್ಲಿ ಉನ್ನತಿ, ಹಿರಿಯರಿಂದ ಪ್ರಶಂಸೆ. ಉದಾಹರಣೆಗೆ ಯಾರು ಗುರು ಮತ್ತು ಬುಧನಿಗೆ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಿರ್ತಾರೆ ಅಂದ್ರೆ ಅಕೌಂಟ್ಸ್ ಆಗಿರ್ಬೋದು, ಫೈನಾನ್ಸ್ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಲೆಕ್ಕ ಪರಿಶೋಧಕರಾಗಿರ್ಬೋದು, ಮತ್ತೆ ಬ್ಯಾಂಕಿಂಗ್ ನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಈ ಒಂದು ಮೇ ತಿಂಗಳು ತುಂಬಾ ಅದ್ಭುತವಾಗಿ ಸಪೋರ್ಟ್ ಸಿಗುವಂತ ಸಮಯ ಅಂತ ಹೇಳ್ತೀವಿ. ಮತ್ತೆ ಯಾರ್ಯಾರು ವಿದ್ಯಾಸಂಸ್ಥೆಯಲ್ಲಿದ್ದಾರೆ, ಒಂದು ಲೆಕ್ಚರರ್ ಆಗಿರ್ಬೋದು, ಒಂದು ಪ್ರೊಫೆಸರ್ ಆಗಿರ್ಬೋದು, ಮತ್ತೆ ಟೀಚಿಂಗ್ ಕರಿಕ್ಯುಲಮ್ ಅಲ್ಲಿ ಒಂದು ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಯಾರನ್ನ ಟೀಚಿಂಗ್ ಪ್ರೊಫೆಷನ್ ಇರ್ತಾರೆ ಅವರಿಗೆ ಟೀಚ್ ಮಾಡುವಂಥವ್ರಾಗಿರ್ತಾರೆ, ಗುರು ಭಗವಾನರಿಂದ ಅವರಿಗೆ ತುಂಬಾ ಅನುಕೂಲ ಆಗುವಂಥದ್ದು. ಇನ್ನೂ 1 ತಿಂಗಳು ಕಳೆದ್ರೆ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಬಂದಾಗ ಇನ್ನೂ ಬಂಪರ್ ಜೂನ್ ತಿಂಗಳಲ್ಲಿ, ಅಲ್ಲಿವರೆಗೂ ಮೇ ತಿಂಗಳಲ್ಲಿ ಇಷ್ಟು ಫಲ ಗುರು ಭಗವಾನರಿಂದ ಸಿಗುತ್ತೆ. ಇನ್ನು ವಿಶೇಷವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಮಂಗಳನ ಗೋಚಾರ, ತೃತೀಯ ಮತ್ತು ಅಷ್ಟಮಾಧಿಪತಿಯಾದ ಮಂಗಳನ ಗೋಚಾರ ಏನಾಗುತ್ತಂದ್ರೆ ವಿಪರೀತ ರಾಜಯೋಗ. ಅಂದ್ರೆ ಅಷ್ಟಮಾಧಿಪತಿ ಅಷ್ಟಮ ಭಾವಕ್ಕೆ ಬಂದಾಗ ವಿಪರೀತ ರಾಜಯೋಗ ಪರಿಸ್ಥಿತಿ ಉಂಟಾಗಿ ಯಾರ್ಯಾರು ಕನ್ಯಾ ರಾಶಿಯವರು ಒಂದು ಇನ್ಶೂರೆನ್ಸ್ ಏಜೆಂಟ್ಸ್ ಇರ್ತಾರೆ, ಮತ್ತೆ ಕನ್ಯಾ ರಾಶಿಗೆ ಸಂಬಂಧಪಟ್ಟಂತದ್ದು ಅರ್ಚಕರಾಗಿರ್ಬೋದು, ಜ್ಯೋತಿಷರಾಗಿರ್ಬೋದು, ಇನ್ನೇನು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವಂತವ್ರಾಗಿರ್ಬೋದು, ಅವರಿಗೆ ಒಂದು ತುಂಬಾ ಒಳ್ಳೆಯ ಒಂದು ಇದು ಅಂತ ಹೇಳ್ತೀವಿ. ಆಮೇಲೆ ಯಾರು ಪ್ರಾಕ್ಟೀಸಿಂಗ್ ಫೀಲ್ಡ್ ಇರ್ತಾರೋ, ಚಾರ್ಟರ್ಡ್ ಅಕೌಂಟೆಂಟು, ಕಂಪ್ನಿ ಸೆಕ್ರೆಟರಿ, ಈ ರೀತಿಯವ್ರು ಯಾರು ಇರ್ತಾರೋ ಅವರಿಗೆ ಮಂಗಳದಿಂದ ತುಂಬಾ ಒಳ್ಳೆ ಲಾಭ ಆಗುತ್ತೆ. ಭೂಮಿಗೆ ಸಂಬಂಧಪಟ್ಟಂತ ರಿಯಲ್ ಎಸ್ಟೇಟ್ ಅವ್ರಿಗೂ ಕೂಡ ಕನ್ಯಾ ರಾಶಿಯವರಿಗೆ ಒಂದು ಮಂಗಳನ ಗೋಚಾರ ಸಹಾಯ ಸಿಗುತ್ತೆ. ಮತ್ತೆ ಗುರುವಿನಿಂದ ಧನ ಸಂಚಯ ಚೆನ್ನಾಗಾಗುತ್ತೆ, ಮಂಗಳನಿಂದ ಕೂಡ ಈ ಒಂದು ಅನುಕೂಲತೆ ಹೆಚ್ಚಾಗುತ್ತೆ. ಮತ್ತೆ ಇಲ್ಲೇನಾಗುತ್ತೆ, ಲೋನ್ಸು, ಇನ್ಸೂರೆನ್ಸ್ ಸೆಕ್ಟರ್ಗೆ, ಹೂಡಿಕೆಗೆ ಸಂಬಂಧಪಟ್ಟಂಥದ್ದು, ಪಿತ್ರಾರ್ಜಿತ ಆಸ್ತಿ ಎಲ್ಲರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಹೆಚ್ಚಿನದ ಒಂದು ಅನುಕೂಲತೆ ಹೆಚ್ಚಾಗಿರುತ್ತೆ. ಮತ್ತೆ ಅದೇ ರೀತಿ ನಾವು ಗೋಚಾರದಲ್ಲಿ ಶುಕ್ರನ ಬದಲಾವಣೆ, ಶುಕ್ರ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಶುಕ್ರ ಭಗವಾನರು ಬಹಳ ಮುಖ್ಯವಾಗಿ ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿ ಗ್ರಹ ಅಂತ ಹೇಳ್ತೀವಿ. ಸೊ ದ್ವಿತೀಯ ಭಾಗ್ಯಾಧಿಪತಿ ಗ್ರಹ ನಿಮ್ಗೆ ದಶಮ ಸ್ಥಾನದಲ್ಲಿ ಬರುವಂತದ್ದು, ಅಂದ್ರೆ ಹೌಸ್ ಆಫ್ ಜಾಬ್ ಪ್ರೊಫೆಷನ್ ಅಂತ ಹೇಳ್ತೀವಿ. ಇದರಿಂದ ತುಂಬಾ ಅನುಕೂಲತೆ ಆಗುತ್ತೆ. ಶುಕ್ರನಿಂದ ತಂದೆಯಿಂದ ಸಹಾಯ ಸಿಗುವಂಥದ್ದು, ಧನ ಸಹಾಯ, ತಂದೆಯಿಂದ ಹೆಚ್ಚಿನ ಅನುಕೂಲತೆಗಳನ್ನು ನಿಮ್ಗೆ ಜರುಗುವಂಥದ್ದು ಕನ್ಯಾ ರಾಶಿಯವರಿಗೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ನಿಮ್ಮ ರಾಶಾಧಿಪತಿಯಾದ ಬುಧನೇ ಒಂದು ಗೋಚಾರ ಭಾಗ್ಯಸ್ಥಾನದಲ್ಲಿ ಬರುವಂಥದ್ದು, ಇದು ಕೂಡ ಒಳ್ಳೇದಾಗುವಂಥದ್ದು. ದೂರದ ದೇಶದ ಪ್ರಯಾಣ, ಧಾರ್ಮಿಕ ಪ್ರಯಾಣ, ದೂರದ ರಾಜ್ಯಗಳಿಗೆ ಪ್ರಯಾಣ ಮಾಡುವಂಥದ್ದು. ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತ ವಿದೇಶದಲ್ಲಿ ಏನಾದ್ರೂ ಈ ವೀಸಾ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ಟ್ರಾವೆಲಿಂಗ್ ಇನ್ಶೂರೆನ್ಸ್ ಅಥವಾ ಏನೋ ಒಂದು ಇನ್ಶೂರೆನ್ಸ್ ಪ್ರಾಬ್ಲಮ್, ಟ್ರಾವೆಲಿಂಗ್ ಪ್ರಾಬ್ಲಮ್, ಒಂದು ಏಜೆಂಟ್ ಕಡೆಯಿಂದ ಪ್ರಾಬ್ಲಮ್ ಆಗಿರ್ಬೋದು, ಟ್ರಾವೆಲಿಂಗ್ ಪ್ಲಾನ್ಸ್ ಇರೋರಿಗೆ ಏನೇನು ಅಡಚಣೆ ಇದೆ ಬುಧನ ಗೋಚಾರದಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಇಲ್ಲಿ ವಿಶೇಷವಾಗಿ ಈ ತಿಂಗಳು ಒಂದು ಬುಧ ಮತ್ತೆ ಶುಕ್ರರ ಪರಿವರ್ತನಾ ರಾಜಯೋಗ, ಅಂದ್ರೆ ಧರ್ಮ ಕರ್ಮಾಧಿಪತಿ ಯೋಗ ಅಂತ ಹೇಳ್ತೀವಿ. ಅಂದ್ರೆ ಭಾಗ್ಯಾಧಿಪತಿ, ದಶಮಾಧಿಪತಿ ತಿಂಗಳ ಕೊನೆಯ ಹಂತದಲ್ಲಿ 30ನೇ ತಾರೀಕಿನಂದು ಒಟ್ಟಿಗೆ ಬರೋದ್ರಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುವಂಥದ್ದು, ಭಗವಂತನ ಕೃಪೆ ಆಶೀರ್ವಾದ ಸಿಗುವಂಥದ್ದು ತುಂಬಾ ವಿಶೇಷವಾಗಿರುವಂಥದ್ದು. ಮತ್ತೆ ಇಲ್ಲಿ ಸೂರ್ಯ ಭಗವಾನರು ಕೂಡ ವಿಶೇಷವಾಗಿ ವ್ಯಯಾಧಿಪತಿಯಾಗಿ ಭಾಗ್ಯಸ್ಥಾನಕ್ಕೆ ಬರುವಂಥದ್ದು. ವಿದೇಶದಲ್ಲಿ ಯಾರ್ಯಾರು ನೆಲೆಸಿರ್ತಾರೋ, ವಿದೇಶಕ್ಕೆ ಸಂಬಂಧಪಟ್ಟಂತ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುವಂಥವ್ರು, ವಿದೇಶಕ್ಕೆ
ಅದಕ್ಕೆ ಸಂಬಂಧಪಟ್ಟಂತ ಏನಾದರೂ ವಿದೇಶಿ ನೀತಿಗಳನ್ನ ಅಳವಡಿಸಿ ಬಿಸ್ನೆಸ್ನ ಮಾಡುವಂಥವ್ರು ಅಥವಾ ವಿದೇಶಿ ನೀತಿ ಅಳವಡಿಸ್ಕೊಂಡು ಬೇರೆ ದೇಶದಲ್ಲಿ ಕೆಲಸ ಮಾಡುವಂಥವ್ರು ಕನ್ಯಾ ರಾಶಿಯವರಿಗೆ ತುಂಬಾ ಹೆಚ್ಚಿನ ಅನುಕೂಲತೆಗಳಾಗುವಂಥದ್ದು. ಈ ರೀತಿ ಬುಧನಿಂದ ಆಗಿರ್ಬೋದು, ಗುರು ಮತ್ತು ಶುಕ್ರ ಮತ್ತೆ ಒಂದು ಶುಕ್ರನಿಂದಾಗಿ ರಾಶಾಧಿಪತಿಯಿಂದಾಗಿ ತುಂಬಾ ಒಳ್ಳೆಯ ಒಂದು ವಿಸ್ತೃತ ಒಂದು ಗೋಚಾರ ಫಲದಲ್ಲಿ ಹೆಚ್ಚಿನ ಲಾಭ ಈ ಒಂದು ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಜರುಗುತ್ತೆ. ಗುರುಜಿ, ರಾಶಾಧಿಪತಿ ಗೋಚಾರ ಯಾವೆಲ್ಲ ಅನುಕೂಲತೆಗಳನ್ನ ಲಾಭವನ್ನ ತಂದು ಕೊಡ್ತಾ ಇರೋವಂಥದ್ದು ಕನ್ಯಾ ರಾಶಿಯವರಿಗೆ ಹೇಗೆ? ನೋಡಿ, ತುಂಬಾ ವಿಶೇಷವಾಗಿ ರಾಶಾಧಿಪತಿ ಬುಧನ ಸ್ಥಾನ 15ನೇ ತಾರೀಕಿಂದ ಚೇಂಜ್ ಆಗೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ 8ರ ಮನೆ ಅಧಿಪತಿ 8ರಲ್ಲಿ ಇರೋದ್ರಿಂದ ತುಂಬಾ ಹೆಚ್ಚಾಗಿರುವಂತದ್ದು. ಆದ್ರೆ ಸ್ವಲ್ಪ ಈ ಒಂದು ಪರಿಸ್ಥಿತಿಯಲ್ಲಿ ಶ್ರಮ ಜಾಸ್ತಿ ಆಗುತ್ತೆ. ಆದ್ರೆ ನಿಮಗೆ ಖಂಡಿತವಾಗಿ ನಿಮ್ಮ ಕಠಿಣ ಪರಿಶ್ರಮದ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ವ್ಯಾಪಾರ ಉದ್ಯೋಗ ಮಾಡೋರು ಹೆಚ್ಚು ಶ್ರಮಿಸಬೇಕಾಗುತ್ತೆ. ಮತ್ತು 5ನೇ ಮನೆ ಅಧಿಪತಿಯಾದ ಶನಿ ಭಗವಾನರ ಸ್ಥಾನವು ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಶಿಕ್ಷಣದ ವಿಚಾರದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಶನಿ ಸ್ಥಾನವನ್ನು ಪರಿಗಣಿಸಿ ಮನಸ್ಸನ್ನು ಶಾಂತಿಗೊಳಿಸೋದು ಮತ್ತೆ ಪೂರ್ಣ ಸಮರ್ಪಣೆಯೊಂದಿಗೆ ಕೆಲಸ ಮಾಡುವುದು ನಿಮಗೆ ಒಳ್ಳೆ ಲಾಭ ತರುವಂಥದ್ದು. ಮತ್ತೆ ಫಲಿತಾಂಶಗಳು ಉತ್ತಮವಾಗಿರುತ್ತೆ. ಕುಟುಂಬದ ಜೀವನದ ಬಗ್ಗೆ ಹೇಳುವುದಾದ್ರೆ ಹೆಚ್ಚಿನ ಅನುಕೂಲತೆಗಳು, ಯಾವುದೇ ರೀತಿ ಅಸಮಾಧಾನಗಳಿದ್ರು ಕೂಡ ದೂರ ಆಗುತ್ತೆ. ಮೊದಲ ಭಾಗವು ಸ್ವಲ್ಪ ಪ್ರೇಮ ಜೀವನಕ್ಕೆ ತುಂಬಾ ಚೆನ್ನಾಗಿರುತ್ತೆ 15ನೇ ತಾರೀಕು ನಂತರ. 2ನೇ ಭಾಗದಲ್ಲಿ ಸ್ವಲ್ಪ ಸಂಬಂಧಗಳ ಬಗ್ಗೆ ವಿಶೇಷವಾಗಿ ಜಾಗೃತ ಇರಬೇಕು. ಮತ್ತು ಈ ತಿಂಗಳು ಅಂದ್ರೆ ವಿಶೇಷವಾಗಿ ಮೇ ತಿಂಗಳು ಕನ್ಯಾ ರಾಶಿಯವರಿಗೆ ವೈವಾಹಿಕ ಜೀವನ ಸ್ವಲ್ಪ ಮೀಡಿಯಂ ಆಗಿರುವಂಥದ್ದು. ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಸಮನ್ವಯ ಕಾಯ್ದುಕೊಳ್ಳಲು ತುಂಬಾ ಮುಖ್ಯವಾಗಿರುವಂಥದ್ದು. ಮತ್ತೆ ಖರ್ಚಿನ ಮನೆ ಅಧಿಪತಿ ವ್ಯಯಾಧಿಪತಿ ಸೂರ್ಯ ಭಗವಾನರ ಒಂದು ಭಾಗ್ಯಸ್ಥಾನದಿಂದ ಆರ್ಥಿಕ ಜೀವನದ ಬಗ್ಗೆ ಹೇಳಬೇಕಾದ್ರೆ ಸಂಪತ್ತಿನ ಮನೆ ಅಧಿಪತಿ ಕೂಡ ಅವರೇ ಆಗಿರುವಂಥದ್ದು. ಸ್ವಲ್ಪ ಹೆಚ್ಚಾಗಿ ಖರ್ಚಾಗುವಂಥದ್ದು, ಅನಗತ್ಯ ಖರ್ಚಾಗುವಂಥದ್ದು, ಖರ್ಚಿಗೆ ಕಡಿವಾಣ ನೀವು ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕಾಗುವಂಥದ್ದು. ಮತ್ತೆ ಆರೋಗ್ಯದ ದೃಷ್ಟಿಯಿಂದ ಯಾವ ಗ್ರಹಗಳು ಕೂಡ ಸಂಪೂರ್ಣವಾಗಿ ಅಷ್ಟೊಂದು ಕೆಟ್ಟ ದೃಷ್ಟಿ ಬೀರಿಲ್ಲ ನಿಮ್ಮ ರಾಶಿಗೆ, ಅಷ್ಟೊಂದು ಸಮಸ್ಯೆ ಇಲ್ಲ. ಅನಗತ್ಯ ಖರ್ಚು ವಿಚಾರದಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು. ಆರೋಗ್ಯ ದೃಷ್ಟಿಯಿಂದ ಯಾವುದೇ ಅಂತ ಅಹಿತಕರ ಘಟನೆಗಳಾಗೋದಿಲ್ಲ. ಆದ್ರಿಂದ ಈ ತಿಂಗಳು ಯಾವುದೇ ರೀತಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಖರ್ಚಿನ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ ಅಂತ ಹೇಳ್ತೀವಿ. ಸ್ವಲ್ಪ ಆರೋಗ್ಯದಲ್ಲಿ ತಲೆನೋವು, ಜ್ವರ ಮತ್ತೆ ಸಣ್ಣ ಪುಟ್ಟ ಗಾಯಗಳು ಮುಂತಾದ ಬಗ್ಗೆ ಹೆಚ್ಚಿನ ಒಂದು ಗಮನ ಇರುವಂಥದ್ದು. ಗಮನ ಹರಿಸಿದ್ರೆ ತುಂಬಾ ಒಳ್ಳೇದಂತ ಹೇಳ್ತೀವಿ. ಅದೇ ರೀತಿ ನಾವು ಈ ಒಂದು ವಿಚಾರದಲ್ಲಿ ಗ್ರಹ ಗೋಚಾರದ ಅನುಸಾರವಾಗಿ ತಾವು ಕೇಳಿದ್ರಿ. ಗ್ರಹ ಗೋಚಾರದಲ್ಲಿ ಗುರು ಭಗವಾನರಿಂದ ಶನಿ ಇದೆ, ಚೆನ್ನಾಗಿದೆ. ಶನೇಶ್ವರ ಭಗವಾನರಿಂದ ಚೆನ್ನಾಗಿದೆ. ಆಮೇಲೆ ಸೂರ್ಯ ಭಗವಾನರಿಂದ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಕನ್ಯಾ ರಾಶಿಯವರ ವೈಯಕ್ತಿಕ ವಿಚಾರ, ಸಂಬಂಧದ ವಿಚಾರ ಅನಲೈಸಿಸ್ ಮಾಡಿದ್ರೆ ಗುರಿ ಇಟ್ಟು ತಿಂಗಳಲ್ಲಿ ಮುಂದುವರಿಸ್ತೀರಾ. ಮತ್ತೆ ಯಾವುದೇ ರೀತಿ ಯಾರು ಒಬ್ಬಂಟಿಗೆ ಇರ್ತಾರೋ ಮದುವೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದೇಶಿ ವ್ಯಾಪಾರ ವಹಿವಾಟುಗಳಲ್ಲಿ ತುಂಬಾ ಒಳ್ಳೇದಾಗಿರುತ್ತೆ. ಆದ್ರೆ ಹೊಸ ಹೂಡಿಕೆ ಬೇಡ ಅಂತ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಆರೋಗ್ಯದಲ್ಲಿ ಕೂಡ ನಾವು ತಿಳಿಸ್ತೀವಿ. ಉದ್ಯೋಗದಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ತೀವಿ. ಈ ರೀತಿ ವಿಸ್ತೃತವಾಗಿ ಒಂದು ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಒಂದು ಏನು ಆಗು ಹೋಗುಗಳು ಜರುಗುತ್ತೆ. ಗುರುಜಿ, ನಕ್ಷತ್ರಗಳ ಅನುಸಾರವಾಗಿ ಅವೆಲ್ಲ ಫಲಗಳು ಮೇ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಸಿಗ್ತಾ ಇದೆ. ಇನ್ನು ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಗುರುಜಿ? ನೋಡಿ, ಕನ್ಯಾ ರಾಶಿಯವರಿಗೆ ಪ್ರಮುಖವಾಗಿ 3 ನಕ್ಷತ್ರಗಳು ಉತ್ತರ ಫಾಲ್ಗುಣಿ, ಹಸ್ತ ಮತ್ತು ಚಿತ್ತಾ ನಕ್ಷತ್ರ ಅಂತ ಹೇಳ್ತೀವಿ. ಉತ್ತರ ಫಾಲ್ಗುಣಿಗೆ ಸಂಬಂಧಪಟ್ಟಂತದ್ದು ಸ್ವಲ್ಪ ಒಂದು ರಿಸಲ್ಟ್ಸ್ ವಿಚಾರದಲ್ಲಿ ಏನಾದ್ರು ನೀವು ನಿರೀಕ್ಷೆಗಳು ಮಾಡ್ಕೊಳ್ಳಿ. ಅದು ಯಾವುದೋ ಕೆಲಸದಲ್ಲಿ ರಿಸಲ್ಟ್ಸ್ ಆಗಿರ್ಬೋದು, ಉದ್ಯೋಗದಲ್ಲಿ ರಿಸಲ್ಟ್ಸ್ ಸ್ವಲ್ಪ ನಿಧಾನ, ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಡಿ, ಅದರಿಂದ ಫಲ ಉಂಟು. ಹಸ್ತ ನಕ್ಷತ್ರದವರಿಗೆ ಒಂದು ಆರ್ಥಿಕ ಜವಾಬ್ದಾರಿ ಮತ್ತು ಯಾವುದೇ ಒಂದು ವ್ಯಾವಹಾರಿಕವಾಗಿರುವಂಥದ್ದು ಒಂದು ಒಳ್ಳೆ ನಿಮ್ಮ ಮನೆ ಬಾಗಿಲಿಗೂ ಭಾಗ್ಯ ಬಂತು ಅನ್ನಂಗೆ ನಿಮ್ಗೆ ಒಳ್ಳೆ ಪ್ರಾಜೆಕ್ಟ್ಸ್, ಒಳ್ಳೆ ಕೆಲಸಗಳು ಬಿಸ್ನೆಸ್ ಮ್ಯಾನ್ಗೆ ಬರುತ್ತೆ. ಮತ್ತೆ ಚಿತ್ತಾ ನಕ್ಷತ್ರದವರಿಗೆ ನೀವು ಏನಾದರೂ ಹೊಸ ಒಂದು ಪ್ರಾರಂಭ ಮಾಡೋದಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಉದ್ಯೋಗದಲ್ಲಿ ಆಗಿರ್ಬೋದು ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ಹೊಸದ ಒಂದು ಪ್ರಯತ್ನ ಪ್ರಾರಂಭ ಮಾಡ್ಬೋದು. ಈ ರೀತಿ ಮಾಡ್ಕೊಳ್ಳಿ. ಮತ್ತು ಪರಿಹಾರ ಭಾಗ ಅಂತ ಬಂದಾಗ ಸೂರ್ಯ ಭಗವಾನರ ಪರಿಹಾರ ವಿಚಾರವಾಗಿ ನೋಡೋದಾದ್ರೆ ಸ್ವಲ್ಪ ವ್ಯಯಾಧಿಪತಿ ಖರ್ಚು ಕಂಟ್ರೋಲ್ ಮಾಡೋದಕ್ಕೆ ಸೂರ್ಯ ಭಗವಾನರ ಪರಿಹಾರ, ಸೂರ್ಯ ನಮಸ್ಕಾರನ ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ. ಮತ್ತೆ ಆದಷ್ಟು ಹೆಚ್ಚು ಕೇತುವಿನ ಆರಾಧನೆ, ಓಂ ಕೇಂ ಕೇತುವೆ ನಮಃ ಅಂತ ದಿನನಿತ್ಯ 108 ಬಾರಿ ಜಪ ಮಾಡುವಂಥದ್ದು. ಮತ್ತೆ ಮಂಗಳವಾರಗಳಲ್ಲಿ ವಿಶೇಷವಾಗಿ ಸ್ಕಂದನ ಆರಾಧನೆ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಕೆಂಪು ವರ್ಣದ ಹೂಗಳನ್ನು ಅರ್ಪಿಸಿ ಪೂಜೆ ದರ್ಶನ ಮಾಡ್ಕೊಂಡು ಬರುವಂಥದ್ದು ಮಾಡ್ಕೊಳ್ಳಿ. ಮತ್ತು ವಿಶೇಷ ಸೂಚನೆ, ಆದಷ್ಟು ಹುರ್ಗಡ್ಲೆಯನ್ನು ಈ ಒಂದು ನಿಮ್ಮ ಮನೆ ಹತ್ರ ಇರುವ ಯಾವುದೋ ಒಂದು ಕೋತಿಗಳಿಗೆ ಬಂದ್ರೆ ಅದನ್ನು ತಿನ್ನಿಸೋದ್ರಿಂದ ಕೂಡ ಒಂದು ಒಳ್ಳೆ ಪರಿಹಾರ ಸೂಚನೆ ಒಂದು ಕನ್ಯಾ ರಾಶಿಯವರಿಗೆ ಇರುವಂಥದ್ದು. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕನ್ಯಾ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯವನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವಿಶೇಷ ಸೂಚನೆಯನ್ನ ಕೂಡ ನೀಡಿದ್ದೀರಾ ಗುರುಜಿ. ಧನ್ಯವಾದಗಳು.
ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರು ಇವತ್ತಿನ ಸಂಚಿಕೆಯನ್ನ ವೀಕ್ಷಿಸಿದ್ರೆ ಖಂಡಿತವಾಗ್ಲೂ ಪರಿಹಾರ ಭಾಗವಾಗಿ ಮಾಡ್ಕೊಳ್ಳಿ. ಗುರೂಜಿಗಳು ತಿಳಿಸಿರೋ ಪ್ರಕಾರ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.